ರಾಯಚೂರಿನ ದೇವದುರ್ಗ ತಾಲೂಕಿನಲ್ಲಿ 150 ಕೋಟಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಒಟ್ಟು 33 ಗ್ರಾಮ ಪಂಚಾಯಿತಿಗಳಲ್ಲಿ 150 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿರುವಂತದ್ದು. ಸಿಇಒ ರಾಹುಲ್ ಪಾಂಡ್ವೆ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಲಾಗಿದೆ. 6 ಪಿಡಿಒಗಳ ವಿರುದ್ಧ ಕ್ರಮಕ್ಕೆ ಸೂಚಿಸಿತ್ತು ಸರ್ಕಾರ. ಆದರೆ ಕೇವಲ ಪಿಡಿಒಗಳನ್ನು ಅಮಾನತುಗೊಳಿಸಿ ಇಬ್ಬರ ಮೇಲೆ ಮಾತ್ರ ಕೇಸನ್ನು ದಾಖಲಿಸಲಾಗಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸಿಇಒ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅಂತ ಮತ್ತೆ ಲೋಕಾಯುಕ್ತರಿಗೆ ದೂರನ್ನ ಸಲ್ಲಿಸಲಾಗಿದೆ. ದೇವದುರ್ಗ ತಾಲೂಕಿನ 33 ಪಂಚಾಯಿತಿಗಳ ನರೇಗಾ ಯೋಜನೆಯ ಕಾಮಗಾರಿಯಲ್ಲಿ 150 ಕೋಟಿ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡದಿಂದ ಸರ್ಕಾರಕ್ಕೆ ಒಂದು ವರದಿಯನ್ನ ಸಲ್ಲಿಸಲಾಗಿತ್ತು. ಈ ವರದಿ ಆಧರಿಸಿ 6 ಮಂದಿ ಪಿಡಿಒಗಳ ಅಮಾನತು ಮಾಡಲಾಗಿದೆ. ಭ್ರಷ್ಟಾಚಾರದಲ್ಲಿ ತೊಡಗಿದ್ದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಸರ್ಕಾರ ಕೂಡ ಆದೇಶವನ್ನು ಹೊರಡಿಸಿತ್ತು. ಆದರೆ ಈ ಸಿಇಒ ರಾಹುಲ್ ಪಾಂಡ್ವೆ ಕೇವಲ ಇಬ್ಬರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಸಿದ್ದಾರೆ. ರಾಯಚೂರು ಜಿಲ್ಲಾ ಪಂಚಾಯಿತಿಯ ಸಿಇಒ ಮೇಲೆ ಭ್ರಷ್ಟಾಚಾರಿಗಳ ಬೆನ್ನಿಗೆ ನಿಂತಹ ಆರೋಪ ಕೇಳಿ ಬರ್ತಾ ಇದೆ. ದೇವದುರ್ಗ ತಾಲೂಕಿನ ನರೇಗಾ ಯೋಜನೆಯಲ್ಲಿ ಆಗಿರುವಂತಹ ಕೋಟ್ಯಾಂತರ ರೂಪಾಯಿ ಅಕ್ರಮದ ವಿರುದ್ಧ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡದೆ ಭ್ರಷ್ಟರ ಬೆಂಬಲಕ್ಕೆ ನಿಂತಿರುವ ಕಾರಣದಿಂದ ನಾವು ನಿನ್ನೆ ಬೆಂಗಳೂರಿನಲ್ಲಿ ಇರುವಂತಹ ಲೋಕಾಯುಕ್ತ ಕಚೇರಿಯಲ್ಲಿ ಮಾನ್ಯ ರಾಯಚೂರು ಜಿಲ್ಲಾ ಪಂಚಾಯಿತಿ ಸಿಇಒ ಅವರ ವಿರುದ್ಧ ದೂರು ನೀಡಿರುತ್ತೇವೆ. ಆದಷ್ಟು ಬೇಗನೆ ಭ್ರಷ್ಟಾಚಾರ ಮಾಡಿ ಗ್ರಾಮ ಪಂಚಾಯತ್ ಹಣವನ್ನು ಲೂಟಿ ಮಾಡಿರುವ ಅಧಿಕಾರಿಗಳ ವಿರುದ್ಧ ಅಮಾನತು ಮತ್ತು ಕ್ರಿಮಿನಲ್ ದಾವೆ ಹೂಡಬೇಕಾಗಿ ನಾವು ಜಿಲ್ಲಾ ಪಂಚಾಯತಿ ಸಿಇಒ ಅವರ ಹತ್ರ ಇವ್ರದ್ದು ಮುಗಿದು ಜಿಲ್ಲಾ ಪಂಚಾಯತಿ ಸಿಇಒ ಅವರು ಕ್ರಮ ಕೈಗೊಂಡಿಲ್ಲ. ಜಿಲ್ಲಾ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಈ ಭ್ರಷ್ಟಾಚಾರದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ನಾವು ಜಿಲ್ಲಾಧಿಕಾರಿಗಳಲ್ಲಿ ಒತ್ತಾಯ ಮಾಡುತ್ತೇವೆ. ಸರ್, ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ 33 ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ಸರ್ಕಾರಕ್ಕೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ವರದಿ ಹೋಗಿದೆ ಹಾಗೂ ಗೊತ್ತಾಗಿದೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟವರು ಯಾರ್ಯಾರಿದ್ದಾರೆ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವುದಲ್ಲದೆ ನಿಯಮಾನುಸಾರವಾಗಿ ಸೇವೆಯಿಂದ ವಜಾಗೊಳಿಸಬೇಕಂತ ಆಲ್ರೆಡಿ ಮಧ್ಯಂತರ ವರದಿಯಲ್ಲಿ ಸ್ಪಷ್ಟವಾಗಿ ಲಿಖಿತವಾಗಿದೆ ಸರ್. ಆದರೆ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡಲೇ ಮಾಡ್ಬೋದಿತ್ತು. ಆದರೆ ಅವರು ಈಗ ವಿಳಂಬ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಇಬ್ಬರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿದರು, 4 ಮಂದಿ ಪಿಡಿಒಗಳನ್ನು ಅಮಾನತು ಮಾಡಿದರು. ಅದು ಇನ್ನೂ ಉಳಿದವರನ್ನು ಯಾಕೆ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ? ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೋಗರ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ವಿಶ್ವನಾಥ್, ರಾಯಚೂರಿನ ದೇವದುರ್ಗದಲ್ಲಿ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಈ ಭ್ರಷ್ಟಾಚಾರದಲ್ಲಿ ಸಿಇಒ ಹೆಸರು ತಳಕು ಹಾಕ್ತಾ ಇದೆ. ಇವರು ಯಾವ ರೀತಿ ಇಲ್ಲಿ ಭ್ರಷ್ಟಾಚಾರ ಮಾಡಿದವರನ್ನ ಉಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ? ಧನುಶ್ರೀ, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ 33 ಗ್ರಾಮ ಪಂಚಾಯಿತಿಗಳ ನರೇಗಾ ಯೋಜನೆಯಲ್ಲಿ ನಡೆದಂತ ಈ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸರಿಸುಮಾರು 95 ಜನ ಪಿಡಿಒಗಳು ಭಾಗಿಯಾಗಿದ್ದಾರೆ ಎನ್ನುವಂತಹ ಒಂದು ಮಾಹಿತಿಯನ್ನ ಲೆಕ್ಕ ಪರಿಶೋಧನಾ ಸಮಿತಿಯವರು ಏನ್ ಲೆಕ್ಕವನ್ನ ಮಾಡೋದಕ್ಕೆ ಬಂದಿದ್ರು, ಆಡಿಟ್ ಅನ್ನ ಮಾಡೋದಕ್ಕೆ, ಆ ವರದಿಯನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ 66 ಜನ ಅಧ್ಯಕ್ಷರುಗಳು ಜೊತೆಗೆ 95 ಜನ ಪಿಡಿಒಗಳು ಮತ್ತು ಜೊತೆಗೆ ಎಡಿ ಮತ್ತು ಅಲ್ಲಿನ ಇಒ ಅವರು, ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಈ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ ಸುಮಾರು 150 ಕೋಟಿಗೂ ಅಧಿಕ ಹಣವನ್ನ ಇವತ್ತು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಈ ಆರೋಪ ಏನಿತ್ತು. ಈ ಆರೋಪಕ್ಕೆ ಮಧ್ಯಂತರ ವರದಿಯನ್ನ ಇಲ್ಲಿಗೆ ಭೇಟಿ ನೀಡಿದಂತಹ ಲೆಕ್ಕ ಪರಿಶೋಧನಾ ಸಮಿತಿಯವರು ಆಡಿಟ್ ಅನ್ನ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾರೆ. ಆ ವರದಿ ಅನ್ವಯ ಸರ್ಕಾರ ಆದೇಶ ಮಾಡ್ತದೆ. ಯಾರೆಲ್ಲ ಈ ಅಕ್ರಮದಲ್ಲಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಆ ಎಲ್ಲ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಬೇಕು ಮತ್ತು ಅಮಾನತಿನಲ್ಲಿಡಬೇಕು ಅಂತಕ್ಕಂಥದ್ದು. ಆದ್ರೆ ಇಲ್ಲಿ ಸಾಮಾಜಿಕ ಹೋರಾಟಗಾರರು ಮತ್ತು ಮಾಹಿತಿ ಹಕ್ಕಿನಡಿ ಮಾಹಿತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಹೋರಾಟಗಾರರ ಆರೋಪ ಏನಪ್ಪಾ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಹಿತಿ ಹಕ್ಕು ಹೋರಾಟಗಾರರಾಗಿರುವಂತಹ ಶರಣ ಬಸಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸಿಇಒ ರಾಹುಲ್ ಪಾಂಡ್ವೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಇವರು ಯಾವ ರೀತಿ ಪಿಡಿಒಗಳನ್ನ ಬಚಾವ್ ಮಾಡ್ತಾ ಇದ್ದಾರೆ ಅಂತ? ಮೇಡಮ್, ನಾವು ಈಗ 33 ಗ್ರಾಮ ಪಂಚಾಯತಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಲ್ಲ ಮೇಡಮ್. ಈಗ ಹಲೋ ಮೇಡಮ್, ಹಲೋ, ಹಾ ಹೇಳಿ. ಈಗ 33 ಗ್ರಾಮ ಪಂಚಾಯತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಂತ ಸಾಮಾಜಿಕ ಲೆಕ್ಕ ಪರಿಶೋಧನೆ ವರದಿ ಬಹಿರಂಗವಾಗಿದೆ ಮೇಡಮ್. ಈಗ ಅದರಲ್ಲಿ ಪಟ್ಟಿ ಸಹ ಇದೆ ಮೇಡಮ್. ಯಾರ್ಯಾರು ಪಿಡಿಒಗಳು ಅಮಾನತು ಮಾಡಬೇಕು, ಯಾರ್ಯಾರು ಅಧ್ಯಕ್ಷರು ಅಮಾನತು ಮಾಡ್ಬೇಕು, ಎಲ್ಲ ಪಟ್ಟಿ ಇದೆ ಮೇಡಮ್. ಅದು ಕೇವಲ ಪಟ್ಟಿ ಅದು ಯಾವ ತರ ಇದೆ ಅಂದ್ರೆ ಮೇಡಮ್, ವರದಿ ಬಹಿರಂಗ ಆಗಿದೆ ಮೇಡಮ್. ಆದ್ರೆ
ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಅವ್ರನ್ನು ನಿಯಮಾನುಸಾರವಾಗಿ ವಜಾ ಮಾಡ್ಬೇಕಾಗಿದೆ ಮೇಡಮ್. ಇವರು ಇಒ ಮೇಲೆ ಎಡಿ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿದ್ದಾರೆ ಮೇಡಮ್, ಆದ್ರೆ ಅವ್ರಿಗೆ ವಜಾ ಮಾಡಿಲ್ಲ ಮೇಡಮ್. ಈಗ ಇನ್ನು ಉಳಿದ ಪಿಡಿಒಗಳು ಯಾಕೆ ಅಮಾನತು ಮಾಡ್ತಾ, ಯಾಕೆ ಇವರು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಯಕ್ಷ ಪ್ರಶ್ನೆ. 4 ದಿನ ಪಿಡಿಒಗಳು ಪ್ರತಿಭಟನೆ ಮಾಡಿದ್ರು, ಆದ್ರೂ ಅವರ ವಿರುದ್ಧ ಏನು ಕ್ರಮ ಜರುಗಿಸಿಲ್ಲ ಮೇಡಮ್. ಈಗ ಸರ್ಕಾರಿ ಅಧಿಕಾರಿಗಳು ಯಾವುದೇ ಪ್ರತಿಭಟನೆ ಮುಷ್ಕರ ಮಾಡಬಾರದಂತ KCSR ಆಕ್ಟ್ 1963 ನಿಯಮ 8 ಹೇಳುತ್ತೆ ಮೇಡಮ್. ಈಗ ಆದ್ರೂ ಅವ್ರ ವಿರುದ್ಧ ಏನು ಕ್ರಮ ಜರುಗಿಸಿಲ್ಲ ಮೇಡಮ್. ಅದಕ್ಕಾಗಿ ಇವರೆಲ್ಲ ಹೋರಾಟ ಮಾಡಿದ್ರು, ಅವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿಲ್ಲ. ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕರು ಮೌನವಾಗಿ ಕುಳಿತಿರೋ ಸಲುವಾಗಿ ಇವರು ಅವರು ರಕ್ಷಣೆ ಮಾಡುತ್ತಿದ್ದಾರೆ ಎಂದು ನಾವು ಅನುಮಾನಗೊಂಡು ನಾವೇನ್ ಮಾಡಿದೀವಿ, ಲೋಕಾಯುಕ್ತಕ್ಕೆ ಹಾಗೂ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ದೂರನ್ನು ಸಲ್ಲಿಸಿದ್ದೀವಿ ಮೇಡಮ್. ಓಕೆ, ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.